ಒಂದು ವೃದ್ಧಾಶ್ರಮದ ಬಾಗಿಲಲ್ಲಿ ನಿಂತು ಪ್ರದೀಪ ಮತ್ತು ಅವನ ಹೆಂಡತಿ ದೀಪ ವೃದ್ಧಾಶ್ರಮದಲ್ಲಿ ಇದ್ದ ಮ್ಯಾನೇಜರ್ ಅವರಿಗೆ ಕೈ ಮುಗಿದು ಬೇಡಿಕೊಳ್ಳುತ್ತಾರೆ. ದಯವಿಟ್ಟು ಒಂದೇ ಒಂದು ಸಾರಿ ನಾವು ನಮ್ಮ ತಂದೆಯನ್ನು ಭೇಟಿಯಾಗಲು ನೀವು ಅವಕಾಶ ಮಾಡಿಕೊಡಿ ಸರ್. ನೀವು ನಮ್ಮ ತಂದೆಯ ಬಳಿ ಮತ್ತೊಮ್ಮೆ ಹೋಗಿ ಒಂದೇ ಒಂದು ಸಾರಿ ಅವರ ಮುಂದೆ ನಿಮ್ಮ ಮಗ ಮತ್ತು ಸೊಸೆ ನಿಮ್ಮನ್ನು ನೋಡಲು ಬಂದಿದ್ದಾರೆ ಎಂದು ತಿಳಿಸಿ ಎಂದು ಕೇಳಿಕೊಳ್ಳುತ್ತಾರೆ. ಆಗ ವೃದ್ಧಾಶ್ರಮದ ಮ್ಯಾನೇಜರ್ ಹೇಳುತ್ತಾನೆ, ನಾನು ಆಗಲೇ ಅವರಿಗೆ ಈ ವಿಷಯವನ್ನು ತಿಳಿಸಿದ್ದೇನೆ, ಆದರೆ ಅವರು ಇದಕ್ಕೆ ಒಪ್ಪಿಕೊಳ್ಳುತ್ತಿಲ್ಲ. ನಿಮ್ಮನ್ನು ಭೇಟಿಯಾಗುವುದಕ್ಕೆ ನಿರಾಕರಣೆ ಮಾಡುತ್ತಿದ್ದಾರೆ. ನೀವು ಪದೇ ಪದೇ ಬಂದು ಅವರಿಗೆ ದಯವಿಟ್ಟು ತೊಂದರೆ ಕೊಡಬೇಡಿ. ಕೊನೆ ಸಮಯದಲ್ಲಿ ಅವರು ವೃದ್ಧಾಶ್ರಮದಲ್ಲಾದರೂ ನೆಮ್ಮದಿಯಾಗಿ ಇರೋದಕ್ಕೆ ಬಿಡಿ. ಒಂದು ವಾರದಿಂದ ನೀವು ಪದೇ ಪದೇ ಹೀಗೆ ಬಂದು ಅವರಿಗೆ ಭೇಟಿಯಾಗೋದಕ್ಕೆ ಹೀಗೆ ಹಿಂಸೆ ಮಾಡುತ್ತಿದ್ರೆ, ಹಠ ಮಾಡ್ತಿದ್ರೆ ತುಂಬ ತೊಂದರೆ ಆಗುತ್ತೆ. ಅವರು ಇಷ್ಟಪಟ್ಟಿದ್ರೆ ಖಂಡಿತ ನಾನು ನಿಮ್ಮನ್ನು ಅವರ ಬಳಿ ಕರೆದುಕೊಂಡು ಹೋಗ್ತಿದ್ದೆ. ಆದರೆ ಅವರೇ ಇಷ್ಟಪಡೋದಿಲ್ಲ ಅಂದಮೇಲೆ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರು. ಆಗ ಪ್ರದೀಪ ಮ್ಯಾನೇಜರ್ ಕಾಲು ಹಿಡಿದುಕೊಂಡು, ಸರ್ ದಯವಿಟ್ಟು ಇದೊಂದು ಬಾರಿ ನನ್ನ ತಂದೆಯ ಬಳಿ ಹೋಗಿ ನಾವು ಬಂದಿರುವ ವಿಷಯ ತಿಳಿಸಿ. ಅವರ ಬಳಿ ನಾವು ಕ್ಷಮೆ ಕೇಳಲು ಬಂದಿದ್ದೇವೆ ಅಂತ ಹೇಳಿ ಅವರು ಒಂದು ಸಲ ಬಂದು ನಮ್ಮನ್ನು ನೋಡಿದರೆ ಸಾಕು. ಯಾಕಂದರೆ ನಾನು ಅವರ ಜೊತೆ ಒಂದು ದೊಡ್ಡ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ಕೇಳಿದಾಗ ಆ ಮ್ಯಾನೇಜರ್ ಆಶ್ರಮದಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಯುವಕನನ್ನು ಕರೆದು ಪ್ರದೀಪನ ತಂದೆಯ ಬಳಿಗೆ ಕರೆಯಲು ಕಳಿಸಿದನು. ಪ್ರದೀಪನ ತಂದೆ ಅನಂತಮೂರ್ತಿಯವರು ತಮ್ಮ ಕೋಣೆಯಲ್ಲಿ ಕಾದಂಬರಿಯ ಪುಸ್ತಕ ಓದುತ್ತಾ ನೆಮ್ಮದಿಯಿಂದ ಕುಳಿತಿದ್ದರು. ಆಗ ಆಶ್ರಮದ ಹುಡುಗ ಬಾಗಿಲನ್ನು ತಟ್ಟಿ ಒಳಗಡೆ ಹೋಗಿ, ಅಜ್ಜ, ನಿಮ್ಮನ್ನು ನೋಡಲು ನಿಮ್ಮ ಮಗ ಸೊಸೆ ಬಂದಿದ್ದಾರೆ. ಅವರು ಒಂದು ವಾರದಿಂದ ಇಲ್ಲಿಗೆ ಬರುತ್ತಲೇ ಇದ್ದಾರೆ. ನಿಮ್ಮನ್ನು ಭೇಟಿ ಮಾಡಲೇಬೇಕು ಎಂದು ಹಠ ಮಾಡುತ್ತಿದ್ದಾರೆ. ನೀವು ಒಂದು ಸಲ ಅವರನ್ನು ಬಂದು ಭೇಟಿಯಾಗಿ. ಒಂದು ವಾರದಿಂದ ಅವರು ನಿಮ್ಮನ್ನು ನೋಡೋಕ್ಕೆ ಬರುತ್ತಿದ್ದರು. ನೀವು ಅವರನ್ನು ಒಮ್ಮೆ ಸಹ ನೋಡಬೇಕು ಅಂತ ಇಷ್ಟಪಡಲಿಲ್ಲ. ಅಷ್ಟಕ್ಕೂ ನಿಮ್ಮ ಮಗನನ್ನು ನೀವು ಭೇಟಿಯಾಗದೇ ಇರುವಂತಹ ಅಂಥ ದೊಡ್ಡ ಕಾರಣವಾದರೂ ಏನು ಎಂದು ಕೇಳಿದ. ಆಗ ಅನಂತಮೂರ್ತಿಯವರು ಪುಸ್ತಕವನ್ನು ಪಕ್ಕಕ್ಕಿಟ್ಟು ಆ ಹುಡುಗನಿಗೆ, ನಾನು ಯಾರನ್ನು ನೋಡುವುದಕ್ಕೆ ಇಷ್ಟಪಡುವುದಿಲ್ಲ ಅಂತ ಅವರಿಗೆ ಹೋಗಿ ಹೇಳು ಮಗ. ನನಗೆ ಯಾವ ಮಗನೂ ಇಲ್ಲ, ಸೊಸೆಯೂ ಇಲ್ಲ ಅಂತ ಕೋಪದಿಂದ ಹೇಳಿ ಮತ್ತೆ ತಮ್ಮ ಪುಸ್ತಕವನ್ನು ತೆಗೆದುಕೊಂಡು ಓದಲು ಶುರು ಮಾಡಿದ್ರು. ನಂತರ ಆ ಹುಡುಗ ರೂಮಿನ ಹೊರಗೆ ಹೋಗಿ ಅವರ ಮಗ ಮತ್ತು ಸೊಸೆಗೆ ಅವರು ನಿಮ್ಮನ್ನು ಭೇಟಿಯಾಗಲು ಬರುವುದಿಲ್ಲವಂತೆ ಎಂದು ಹೇಳಿದ. ಮತ್ತೆ ನೀವು ಪದೇ ಪದೇ ಇಲ್ಲಿಗೆ ಬರುವುದು ಬೇಡ, ನೀವು ಈಗ ಇಲ್ಲಿಂದ ಹೊರಡಬಹುದು ಎಂದು ಹೇಳಿದ್ದಾರೆ ಎಂದ. ಆಗ ಪ್ರದೀಪ ಮತ್ತು ದೀಪ ಸಪ್ಪೆ ಮುಖ ಇಟ್ಟುಕೊಂಡು ಅಲ್ಲಿಂದ ಹೋದರು. ಹೋಗುತ್ತಾ ದಾರಿಯಲ್ಲಿ ಅವರಿಬ್ಬರು ಒಬ್ಬರಿಗೊಬ್ಬರು ಜಗಳವಾಡತೊಡಗಿದರು. ಪ್ರದೀಪ ದೀಪಾಳಿಗೆ, ಇದೆಲ್ಲವೂ ನಿನ್ನಿಂದಲೇ ಆಗಿದ್ದು. ನೀನು ಸ್ವಲ್ಪ ಸಮಯದವರೆಗೆ ಅವರ ಸೇವೆಯನ್ನು ಮಾಡಿದ್ದಿದ್ರೆ ಇಂದು ನಾವು ಇಂತಹ ಪರಿಸ್ಥಿತಿಯನ್ನು ನೋಡ್ತಿರಲಿಲ್ಲ. ನಿನಗೆ ಮನೆಯಲ್ಲಿ ಪೂರ್ತಿಯಾಗಿ ಎಲ್ಲದರಲ್ಲೂ ಆರಾಮವಾಗಿ ಇರುವ ಸ್ವಾತಂತ್ರ್ಯ ಬೇಕಿತ್ತು. ನೋಡು, ಸಿಕ್ಕಿದೆ ಈಗ ಸ್ವಾತಂತ್ರ್ಯ ಎಂದು ಹೇಳಿದಾಗ, ದೀಪ, ನೀವೇಕೆ ನನ್ನ ಮೇಲೆ ಈ ರೀತಿ ಕೋಪ ಮಾಡಿಕೊಳ್ಳುತ್ತೀರಿ? ಕೇವಲ ನನಗೆ ಮಾತ್ರ ಸ್ವಾತಂತ್ರ್ಯ ಬೇಕಾಗಿತ್ತಾ? ನಿಮಗೆ ಬೇಡವಾಗಿತ್ತೇನು? ನೀವು ಕೂಡ ಇದರಲ್ಲಿ ನನ್ನೊಂದಿಗೆ ಅರ್ಧದಷ್ಟು ತಪ್ಪಿತಸ್ಥರೇ ಆಗಿದ್ದೀರಿ. ನಾನೊಬ್ಬಳೇ ಇದನ್ನೆಲ್ಲ ಮಾಡಿಲ್ಲ. ಆದರೆ ನಿಮ್ಮ ತಂದೆ ನನ್ನೊಂದಿಗೆ ಈ ರೀತಿ ನಡೆದುಕೊಂಡಿದ್ದರಿಂದ ನಾವು ಬೀದಿಗೆ ಬಂದಿದ್ದೇವೆ. ಆದರೆ ನೀವು ಎಲ್ಲ ತಪ್ಪು ನನ್ನಿಂದಲೇ ಆಗಿದೆ ಅನ್ನೋ ರೀತಿ ಮಾತಾಡ್ತಾ ಇದ್ದೀರಿ ಎಂದು ಅವರಿಬ್ಬರು ಕಾರಿನಲ್ಲಿ ಹೋಗುತ್ತಾ ಜಗಳವಾಡುತ್ತಾ ಆ ಜಗಳ ಕೊನೆಗೆ ಅತಿಯಾಗಿ ಹೋಯಿತು. ಆಗ ಕಾರು ಓಡಿಸುತ್ತಿದ್ದ ಪ್ರದೀಪನ ಎದುರಿಗೆ ಬರುತ್ತಿದ್ದ ಲಾರಿ ಒಂದು ಇನ್ನೇನು ಸ್ವಲ್ಪ ಆಕ್ಸಿಡೆಂಟ್ ಆಗುವುದರಲ್ಲಿ ಇತ್ತು. ಆದರೆ ಇವರ ಅದೃಷ್ಟ ಚೆನ್ನಾಗಿತ್ತು ಅಂತ ಕಾಣುತ್ತೆ. ಸ್ವಲ್ಪದರಲ್ಲೇ ಇಬ್ಬರು ಬಚಾವಾಗಿದ್ರು. ಸಡನ್ನಾಗಿ ಪಕ್ಕಕ್ಕೆ ಎಳೆದಿದ್ದರಿಂದ ಹತ್ತಿರದಲ್ಲಿ ಇದ್ದ ಮರಕ್ಕೆ ಹೋಗಿ ಗುದ್ದು ಸಣ್ಣ ಪುಟ್ಟ ಗಾಯಗಳಾಗಿದ್ದವು. ಆಗ ಪ್ರದೀಪ ಸ್ವಲ್ಪ ಸುಧಾರಿಸಿಕೊಂಡು ಕಾರನ್ನು ಹಿಂದೆ ತೆಗೆದು ತಾನೇ ಡ್ರೈವ್ ಮಾಡುತ್ತಾ ಆಸ್ಪತ್ರೆಗೆ ಬಂದು ಡಾಕ್ಟರ್ ಬಳಿ ಚಿಕಿತ್ಸೆ ತೆಗೆದುಕೊಂಡು ಮನೆಗೆ ಹೋದರು. ಪ್ರದೀಪ ಮತ್ತು ಅವನ ಹೆಂಡತಿ ಒಂದು ಸಣ್ಣ ಮನೆಯಲ್ಲಿ ಬಾಡಿಗೆ ಕಟ್ಟುತ್ತಾ ಜೀವನ ಮಾಡ್ತಿದ್ರು. ಅಂದರೆ ಅವನು ಬಾಡಿಗೆ ಮನೆಯಲ್ಲಿ ಇರುತ್ತಿದ್ದ ಎಂದರ್ಥ ಅಲ್ಲ. ಅವನದು ಸಿಟಿಯ ಮಧ್ಯದಲ್ಲಿ ಒಳ್ಳೆಯ ಏರಿಯಾದಲ್ಲಿ ದೊಡ್ಡದಾದ ಬಂಗಲೆ ಇದೆ. ಅಂತಹ ಬಂಗಲೆಯಲ್ಲಿ ಹುಟ್ಟಿ ಬೆಳೆದು ತುಂಬ ರಾಯಲ್ ಆಗಿ ಜೀವನ ನಡೆಸಿದ್ದ. ಸಿಟಿಯಲ್ಲಿ ಅವರದ್ದೇ ಸ್ವಂತ ಎಲೆಕ್ಟ್ರಾನಿಕ್ ವಸ್ತುಗಳ ದೊಡ್ಡ ಶೋರೂಮ್ ಕೂಡ ಇದೆ. ಅದನ್ನು ಅನಂತಮೂರ್ತಿಯವರು ನಡೆಸಿಕೊಂಡು ಹೋಗ್ತಿದ್ರು. ಅದಾದ ನಂತರ ಪ್ರದೀಪ ಕೂಡ ಅವರ ಜೊತೆ ಆ ಅಂಗಡಿಯಲ್ಲಿ ಕುಳಿತುಕೊಳ್ಳುತ್ತಿದ್ದ. ಆದರೆ ಇಂದು ಪ್ರದೀಪನಿಗೆ ಅಂತಹ ದೊಡ್ಡ ಬಂಗಲೆಯನ್ನು ಬಿಟ್ಟು ಬಾಡಿಗೆ ಮನೆಯಲ್ಲಿ, ಅದು ತುಂಬ ಸಣ್ಣದಾದಂತಹ ಮನೆಯಲ್ಲಿ ಇರುವಂತಹ ಪರಿಸ್ಥಿತಿ ಬಂದೊದಗಿದೆ. ಅಷ್ಟಕ್ಕೂ 6 ತಿಂಗಳ ಹಿಂದೆ ಪ್ರದೀಪ ಮತ್ತು ದೀಪ ಆ ದೊಡ್ಡ ಬಂಗಲೆಯಲ್ಲಿ ಎಲ್ಲ ಸಂಪತ್ತಿನ ಜೊತೆಗೆ ಸುಖವಾದ ಜೀವನ ನಡೆಸುತ್ತಾ ಇದ್ರು. ಪ್ರದೀಪ ಶೋರೂಮ್ನಲ್ಲಿ ಆರಾಮವಾಗಿ ಕುಳಿತು ಜೇಬಿನ ತುಂಬ ದುಡ್ಡು ತುಂಬಿಸುತ್ತಿದ್ದ. ಅವರ ಜೀವನದಲ್ಲಿ ಎಲ್ಲ ಸುಖ, ಸಂತೋಷ, ನೆಮ್ಮದಿ ಇತ್ತು. ಯಾವುದಕ್ಕೂ ಕೊರತೆ ಅನ್ನುವುದೇ ಇರಲಿಲ್ಲ. ಗಂಡ ಹೆಂಡತಿ ವಾರದ ಕೊನೆಯ ದಿನ ಸಿಟಿಯೆಲ್ಲ ಸುತ್ತಾಡಿ
ಮೂವಿ, ಮಾಲು, ರೆಸಾರ್ಟ್ ಅಂತ ಒಳ್ಳೆಯ ಜೀವನವನ್ನು ನಡೆಸ್ತಿದ್ರು. ಮನಸ್ಸಿಗೆ ಬಂದಷ್ಟು ಹಣವನ್ನು ಖರ್ಚು ಮಾಡ್ತಿದ್ರು. ಆದರೆ ಈ ದಿನ ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಜೀವನ ಮಾಡುವ ಹಾಗೆ ಆಗುತ್ತದೆ ಅಂತ ಅವರು ಆ ದಿನ ಅಂದುಕೊಂಡಿರಲಿಲ್ಲವೇನೋ. ಇಂತಹ ಪರಿಸ್ಥಿತಿ ಬರುತ್ತದೆ ಅಂತ ಅವರು ಕನಸು ಮನಸ್ಸಿನಲ್ಲಿಯೂ ನೆನೆಸಿರಲಿಲ್ಲ. 6 ತಿಂಗಳ ಹಿಂದೆ ಅವರ ಕುಟುಂಬದವರೇ ಒಬ್ಬರಾದ ಲಾಯರ್ ಒಂದು ನೋಟಿಸ್ ಹಿಡಿದುಕೊಂಡು ಪ್ರದೀಪ ಮತ್ತು ದೀಪ ಇದ್ದಂತಹ ಆ ಬಂಗಲೆಗೆ ಬಂದಿದ್ದರು. ಆ ನೋಟಿಸ್ನಲ್ಲಿ ಎಲ್ಲವನ್ನ ಸ್ಪಷ್ಟವಾಗಿ ಬರೆಯಲಾಗಿತ್ತು. ನಾನು ನನ್ನ ಮಗ ಮತ್ತು ಸೊಸೆಯನ್ನ ನನ್ನ ಮನೆ ಮತ್ತು ಎಲೆಕ್ಟ್ರಾನಿಕ್ ಶೋರೂಮ್ ಮತ್ತು ಎಲ್ಲ ಆಸ್ತಿಯಿಂದ ಹೊರಗೆ ಹಾಕಿದ್ದೇನೆ. ಅದಕ್ಕಾಗಿ ನಾನು ಕಾನೂನಿನ ಎಲ್ಲ ಕಾಗದ ಪತ್ರಗಳನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಎಂದು. ಇದನ್ನು ಕೇಳಿದ ಪ್ರದೀಪ ಹಾಗೂ ದೀಪಾಳಿಗೆ ಆ ಮನೆ, ಶೋರೂಮ್ ಮತ್ತು ಎಲ್ಲ ಆಸ್ತಿಯಿಂದ ಹೊರಬರಲು 15 ದಿನಗಳ ಸಮಯವನ್ನು ಕೂಡ ಕೊಡಲಾಗಿತ್ತು. ಆ ನೋಟಿಸನ್ನು ನೋಡಿ ಇಬ್ಬರಿಗೆ ತಲೆ ಮೇಲೆ ಆಕಾಶ ಕುಸಿದು ಬಿದ್ದಂತಾಯಿತು. ಇಬ್ಬರು ಗಾಬರಿಪಟ್ಟುಕೊಂಡು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ನಿಂತಿದ್ದರು. ಆ ವಯಸ್ಸಾದ ತಂದೆ ಮತ್ತು ಕಾಯಿಲೆಯಿಂದ ಬಳಲುತ್ತಿರುವ ತಂದೆ ಸಾಯುತ್ತಾನೆ ಅಂತ ಇಬ್ಬರು ಅಂದುಕೊಂಡು ಆಸ್ಪತ್ರೆಯಲ್ಲಿ ಬಿಟ್ಟು ಬಂದಿದ್ರು. ಈಗ ಈ ನೋಟಿಸ್ ಬಂದದ್ದನ್ನು ನೋಡಿ ಅವರಿಗೆ ದೊಡ್ಡ ಶಾಕ್ ಆಗಿತ್ತು ಮತ್ತು ಇದರಿಂದ ಏನು ತಿಳಿಯದಂತಾಗಿತ್ತು. ಯಾಕಂದರೆ ಅನಂತಮೂರ್ತಿ ಅವರಿಗೆ ಆ ರೀತಿಯ ದೊಡ್ಡ ಕಾಯಿಲೆ ಇತ್ತು. ಆ ಕಾಯಿಲೆಯಿಂದ ಆ ವ್ಯಕ್ತಿ ಮತ್ತೆ ಬದುಕುವುದಿಲ್ಲ ಅನ್ನೋದು ಇವರಿಬ್ಬರಿಗೆ ಪೂರ್ತಿ ಭರವಸೆ ಇತ್ತು. ಆದರೆ ಅನಂತಮೂರ್ತಿ ಅವರು ಬದುಕಿದ್ದಾರೆ ಮತ್ತು ನಮ್ಮನ್ನು ತಮ್ಮ ಆಸ್ತಿಯಿಂದ ಹೊರಗೆ ದಬ್ಬಿದ್ದಾರೆ ಅಂತ ಅವರಿಗೆ ಈಗ ತಿಳಿಯಿತು. ಪ್ರದೀಪ ಮತ್ತು ದೀಪ ವಯಸ್ಸಾದ ಅನಂತಮೂರ್ತಿಯನ್ನು ಯಾವಾಗಲೂ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ. ಆ ಮುದುಕನಿಗೆ ಇಷ್ಟು ದೊಡ್ಡ ಕಾಯಿಲೆ ಇದೆ, ಕೆಲ ದಿನಗಳಲ್ಲಿ ಅವನು ಸತ್ತು ಹೋಗ್ತಾನೆ ಮತ್ತು ಅವನ ಸೇವೆ ಮಾಡುವುದು ನಮಗೆ ತಪ್ಪುತ್ತದೆ ಅಂದುಕೊಂಡಿದ್ದರು. ಆದರೆ ಅನಂತಮೂರ್ತಿಯವರು ಈಗ ಬದುಕಿದ್ದಾರೆ ಎನ್ನುವುದಕ್ಕೆ ಕಾನೂನಿನಿಂದ ಬಂದಂತಹ ನೋಟಿಸ್ ಮತ್ತು ವಕೀಲರೇ ಸಾಕ್ಷಿಯಾಗಿದ್ದರು. ಆಗ ಪ್ರದೀಪ ಗಾಬರಿಯಾಗಿ ವಕೀಲರ ಬಳಿ, ಸರ್, ಈಗ ನಮ್ಮ ಅಪ್ಪ ಎಲ್ಲಿದ್ದಾರೆ ಎಂದು ಕೇಳಿದಾಗ, ನಿಮ್ಮ ತಂದೆ ತಾವು ಇರುವ ಜಾಗವನ್ನು ಹೇಳಬೇಡಿ ಎಂದು ನನಗೆ ತಿಳಿಸಿದ್ದಾರೆ. ನಾನು ಅವರ ಕುಟುಂಬದ ವಕೀಲ ಆಗಿರುವುದರಿಂದ ಅವರು ಇರುವ ವಿಳಾಸವನ್ನು ಕೊಡುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿ ಹೊರಟು ಹೋದರು. ನಂತರ ಪ್ರದೀಪ ತನ್ನ ಅಪ್ಪನನ್ನು 1 ವಾರದವರೆಗೆ ಅವನಿಗೆ ತಿಳಿದಿರುವ ಎಲ್ಲ ಕಡೆ ಹುಡುಕಾಡಿದ. ಆದರೆ ಅವರು ಇರುವ ಜಾಗ ಅವನಿಗೆ ಹುಡುಕಲು ಸಾಧ್ಯವೇ ಆಗಲಿಲ್ಲ. ಅವರಿಗೆ ಕಾಯಿಲೆ ಇದ್ದ ಕಾರಣ ಅವನು ಆಸ್ಪತ್ರೆಗಳಲ್ಲಿ ಇರಬಹುದು ಎಂದು ಸಿಟಿಯ ಎಲ್ಲ ಆಸ್ಪತ್ರೆಗಳಲ್ಲೆಲ್ಲ ಹುಡುಕಾಡಿದ. ಆದರೆ ಅವನ ತಂದೆಯ ಬಗ್ಗೆ ಸ್ವಲ್ಪವೂ ಕೂಡ ಸುಳಿವು ಸಿಗಲಿಲ್ಲ. ಮನೆಗೆ ಬಂದ ನೋಟಿಸ್ನಂತೆ 1 ವಾರದ ನಂತರ ಅವನು ಆ ಬಂಗಲೆಯನ್ನು ಖಾಲಿ ಮಾಡಬೇಕಾಯಿತು. ಪ್ರದೀಪ ಈಗ ತನ್ನ ಹೆಂಡತಿಯೊಂದಿಗೆ ಒಂದು ಸಣ್ಣ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಈಗ ಜೀವನ ಮಾಡುತ್ತಿದ್ದ. ಎಲೆಕ್ಟ್ರಾನಿಕ್ ಶೋರೂಮ್ನಲ್ಲಿ ಕುಳಿತುಕೊಳ್ಳಲು ವಕೀಲರು ಕೂಡ ಅನುಮತಿ ಕೊಡಲಿಲ್ಲ. ಈಗ ಪ್ರದೀಪ್ಗೆ ಹಣ ಬರುವ ಯಾವುದೇ ದಾರಿಯೂ ಇರಲಿಲ್ಲ. ಅವನ ಬಳಿ ಉಳಿದಿದ್ದ ಸ್ವಲ್ಪ ದುಡ್ಡಿನಲ್ಲಿ 3-4 ತಿಂಗಳು ಖರ್ಚು ಮಾಡಿಕೊಂಡು ಜೀವನ ಮಾಡ್ತಿದ್ದ. ಮುಂದಿನ ತಿಂಗಳಿಗೆ ಖರ್ಚಿಗಾಗಿ ಅವರ ಬಳಿ ಹಣ ಇರಲಿಲ್ಲ. ಈ ರೀತಿ ಜೀವನ ಹೋಗುತ್ತಿರುವಾಗ ಒಂದು ದಿನ ಇದ್ದಕ್ಕಿದ್ದಂತೆ ಪ್ರದೀಪ ತನ್ನ ತಂದೆಯನ್ನು ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿರುವುದನ್ನು ನೋಡಿದ. ಅವನು ಅವರ ಹತ್ತಿರ ಹೋಗಿ ಮಾತನಾಡಲು ಪ್ರಯತ್ನಿಸಿದ. ಆದರೆ ಅಷ್ಟರಲ್ಲಿ ಒಂದು ಕಾರು ಅನಂತಮೂರ್ತಿ ಅವರ ಮುಂದೆ ಬಂದು ನಿಂತಿತು. ಅವರು ತಕ್ಷಣ ಕಾರಿನಲ್ಲಿ ಕುಳಿತು ಹೊರಟು ಬಿಟ್ರು. ಆಗ ಪ್ರದೀಪ ಅವರ ಕಾರನ್ನು ಫಾಲೋ ಮಾಡುತ್ತಾ ಅವರು ಹೋದ ಜಾಗಕ್ಕೆ ತಲುಪಿದ. ಆಗ ಅವರ ಕಾರು ಒಂದು ಕಟ್ಟಡದ ಒಳಗೆ ಹೋಯಿತು. ನಂತರ ಪ್ರದೀಪ ಆ ಕಟ್ಟಡದ ಮೇಲಿದ್ದ ಬೋರ್ಡ್ನ ನೋಡಿ ದಂಗಾಗಿ ಹೋದ. ಯಾಕೆಂದರೆ ಅದರಲ್ಲಿ ವೃದ್ಧರ ಆಶ್ರಮ ಎಂದು ಬರೆದಿತ್ತು. ಆಗ ಪ್ರದೀಪನಿಗೆ ತನ್ನ ತಂದೆ ವೃದ್ಧಾಶ್ರಮದಲ್ಲಿ ಇದ್ದಾರೆ ಎಂದು ತಿಳಿಯಿತು. ಯಾವಾಗ ಅವನಿಗೆ ತನ್ನ ತಂದೆ ಇರುವ ಜಾಗ ತಿಳಿಯಿತು, ಆಗಿನಿಂದ ಅವನು ಪ್ರತಿನಿತ್ಯ ಅಲ್ಲಿಗೆ ಬಂದು ತನ್ನ ತಂದೆಯನ್ನು ಭೇಟಿಯಾಗುವ ಹಠಕ್ಕೆ ಬಿದ್ದಿದ್ದ. ಆದರೆ ಎಷ್ಟೇ ಬಾರಿ ಬಂದರೂ ಅನಂತಮೂರ್ತಿಯವರು ತಮ್ಮ ಮಗನನ್ನು ನೋಡುವುದಕ್ಕಾಗಲಿ ಭೇಟಿಯಾಗಿ ಮಾತನಾಡುವುದಕ್ಕಾಗಲಿ ಇಷ್ಟಪಡದೆ ನಿರಾಕರಿಸುತ್ತಿದ್ದರು. ಮತ್ತು ಅವರು ಹೇಳುತ್ತಿದ್ದರು, ನನಗೆ ಅವನ ಮುಖ ನೋಡಲು ಇಷ್ಟ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿ ತಮ್ಮ ರೂಮಿನಲ್ಲಿ ಪುಸ್ತಕ ಓದುತ್ತಾ ಕುಳಿತು ಬಿಡುತ್ತಿದ್ದರು. ಮಾರನೇ ದಿನ ಪ್ರದೀಪ ಮತ್ತು ಅವನ ಹೆಂಡತಿ ತಮ್ಮ ಕೈಗೆ ಬ್ಯಾಂಡೇಜ್ ಹಾಕಿಕೊಂಡು ತನ್ನ ತಂದೆ ಇದ್ದ ವೃದ್ಧಾಶ್ರಮಕ್ಕೆ ದೇಹ ಪರಿಸ್ಥಿತಿ ಚೆನ್ನಾಗಿಲ್ಲ ಎನ್ನುವಂತೆ ಬಂದಿದ್ದರು. ಆಗ ಪ್ರದೀಪ ಆಶ್ರಮದ ಮ್ಯಾನೇಜರ್ ಬಳಿ ಕೈ ಮುಗಿದು ಕೇಳುತ್ತಿದ್ದ, ಸರ್, ನಮ್ಮ ತಂದೆಯನ್ನು 1 ಬಾರಿ ಭೇಟಿಯಾಗಲು ಅವಕಾಶ ಮಾಡಿಕೊಡಿ. ನೋಡಿ, ನಮ್ಮ ಪರಿಸ್ಥಿತಿ ಈಗ ಹೇಗಾಗಿದೆ ಎಂದು. ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ ಎಂದು ಅವರ ಮುಂದೆ ಪರಿಪರಿಯಾಗಿ ಬೇಡಿಕೊಂಡ. ಆಗ ಮ್ಯಾನೇಜರ್ ಒಮ್ಮೆ ಅನಂತಮೂರ್ತಿ ಅವರನ್ನು ತಮ್ಮ ಮಗನೊಂದಿಗೆ ಭೇಟಿ ಮಾಡಿಸಬೇಕು ಎಂದು ಅಂದುಕೊಂಡ್ರು. ಅವರ ಮಗ ಅವರನ್ನು ಮನೆಗೆ ಕರೆದುಕೊಂಡು ಹೋಗಲು ಎಷ್ಟೋ ಬಾರಿ ಇಲ್ಲಿಗೆ ಬಂದು ಹೋಗುತ್ತಿದ್ದಾನೆ. ಎಷ್ಟೋ ಜನರಿಗೆ ಇಂತಹ ಮಗ ಸಿಗುವುದಿಲ್ಲ. ಅನಂತಮೂರ್ತಿಯವರು ನಿಜವಾಗಿಯೂ ಪುಣ್ಯವಂತರು. ಆದರೂ ಯಾಕೆ ಅವರು ಇವನ ಜೊತೆ ಹೋಗಲು ಇಷ್ಟಪಡುತ್ತಿಲ್ಲ ಎಂದುಕೊಂಡು ಮ್ಯಾನೇಜರ್ ಅನಂತಮೂರ್ತಿಯವರು ಇದ್ದ ರೂಮಿಗೆ ಹೋದರು. ಅಲ್ಲಿ ಅನಂತಮೂರ್ತಿ ಅವರಿಗೆ ಹೇಳಿದರು, ನೋಡಿ, ನನಗೆ ತಿಳಿದ ಪ್ರಕಾರ ನೀವು 1 ಸಲ ನಿಮ್ಮ ಮಗನನ್ನು ಭೇಟಿಯಾಗುವುದು ಒಳ್ಳೆಯದು ಅನಿಸುತ್ತದೆ. ನೋಡಿ, ಅವರು ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು 10 ದಿನಗಳಿಂದ ಇಲ್ಲಿಗೆ ಬಂದು ಹೋಗುತ್ತಿದ್ದಾರೆ.
ಆದರೆ ನೀವು ಅವರೊಂದಿಗೆ ಮನೆಗೆ ಹೋಗಲು ಇಷ್ಟಪಡುತ್ತಿಲ್ಲ. ಅವರು ನಿಮಗೆ ಕ್ಷಮೆಯನ್ನು ಕೂಡ ಕೇಳಿಕೊಳ್ಳುತ್ತಿದ್ದಾರೆ. ನೋಡಿ ಅನಂತಮೂರ್ತಿಯವರೇ, ನಾನು ಈ ಆಶ್ರಮದಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡುತ್ತಿದ್ದೇನೆ. ನನ್ನ ಅನುಭವದ ಪ್ರಕಾರ ಇಲ್ಲಿ ಇರುವ ಜನರು ಎಷ್ಟೇ ಖುಷಿಯಿಂದ ಇದ್ದರೂ ಕೊನೆಗೆ ತಮ್ಮ ಮನೆಯ ಮತ್ತು ಪರಿವಾರದ ನೆನಪು ಅವರನ್ನು ಯಾವತ್ತೂ ಕಾಡದೇ ಇರುವುದಿಲ್ಲ. ಮಕ್ಕಳಾದವರು ಎಷ್ಟು ದುಷ್ಟನಾಗಿದ್ದರೂ ಅವರ ನೆನಪು ನಿಮಗೆ ಕಾಡುತ್ತದೆ. ಆದರೆ ಏನೋ ಗೊತ್ತಿಲ್ಲ, ನಿಮ್ಮ ಮಗ ಒಳ್ಳೆಯ ಮನಸ್ಸಿನಿಂದ ಕ್ಷಮೆ ಕೇಳಿ ಇಲ್ಲಿಂದ ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದಾನೆ. ಅದಕ್ಕಾಗಿ ನೀವು ಒಂದು ಬಾರಿಯಾದರೂ ಹೋಗಿ ಅವನನ್ನು ಭೇಟಿಯಾಗಿ ಎಂದು ಹೇಳುತ್ತಿದ್ದಾಗ ಅನಂತಮೂರ್ತಿಯವರು ಆಗ ತಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಿದ್ದರು, ಮ್ಯಾನೇಜರ್ ಸಾಹೇಬರೇ, ನಿಮಗೆ ಏನೂ ಗೊತ್ತಿಲ್ಲ. ಅದಕ್ಕಾಗಿ ನೀವು ಈ ರೀತಿ ಮಾತನಾಡುತ್ತಿದ್ದೀರಿ. ನನ್ನ ಮಗ ನನ್ನ ಮನೆಗೆ ಕರೆದುಕೊಂಡು ಹೋಗಲು ಬಂದಿಲ್ಲ. ಅವನು ಪುನಃ ನನ್ನ ಮನೆಯ ಒಳಗೆ ಬರಲು ಅಷ್ಟು ದಯೆಯಿಂದ ವಿನಂತಿಸಿಕೊಳ್ಳುತ್ತಿದ್ದಾನೆ ಅಂತ ನಿಮಗೇನು ಗೊತ್ತು? ಅವನು ತನ್ನ ಮನೆಗೆ ನನ್ನನ್ನು ಎಲ್ಲಿ ಕರೆದುಕೊಂಡು ಹೋಗುತ್ತಾನೆ? ಮನೆಯಿಂದಲೇ ನನ್ನನ್ನು ಹೊರಹಾಕಿದವನು ಅವನು. ಈ ದಿನ ನಾನು ಅವನಿಗೆ ಸರಿಯಾಗಿ ಪಾಠ ಕಲಿಸಿದ್ದಕ್ಕೆ ಕ್ಷಮೆ ಕೇಳಿ ಮತ್ತೆ ನನ್ನ ಮನೆಗೆ ಬರಬೇಕು ಅಂದುಕೊಂಡಿದ್ದಾನೆ ಎಂದು ಹೇಳಿಕೊಂಡರು. ಮ್ಯಾನೇಜರ್ ಸಾಹೇಬರು ಹೇಳಿದ್ದಕ್ಕಾಗಿ ಅನಂತಮೂರ್ತಿಯವರು ತಮ್ಮ ರೂಮಿನಿಂದ ಹೊರಗೆ ಬಂದರು. ಹಿಂದಿನ ದಿನ ಆಕ್ಸಿಡೆಂಟ್ನಿಂದ ಗಾಯವಾದ ಕೈ ಮತ್ತು ಕಿವಿಗೆ ಬ್ಯಾಂಡೇಜ್ ಹಾಕಿಕೊಂಡು ನಿಂತಿದ್ದ ಮಗನನ್ನು ನೋಡಿದ ಅನಂತಮೂರ್ತಿಯವರು ಪ್ರದೀಪನಿಗೆ, ಏನಾಯಿತು ಸಾಹೇಬರೇ? ಅಷ್ಟಕ್ಕೂ ಈ ದಿನ ನೀನು ನನ್ನನ್ನು ಏಕೆ ನೆನಪಿಸಿಕೊಳ್ಳುತ್ತಿದ್ದೀಯಾ? ನೀನು ನನ್ನನ್ನು ಆಸ್ಪತ್ರೆಯಲ್ಲಿ ದೊಡ್ಡ ರೋಗದಿಂದ ಸಾಯಲಿ ಎಂದು ಒಂಟಿಯಾಗಿ ಬಿಟ್ಟು ಓಡಿ ಹೋಗಿದ್ದೆಯಲ್ಲ, ಆ ದಿನ ಏನಾಗಿತ್ತು ನಿನಗೆ ಎಂದು ಕೇಳಿದರು. ಆಗ ಪ್ರದೀಪ, ಅಪ್ಪ, ಯಾಕೆ ಈ ರೀತಿ ಮಾತನಾಡುತ್ತಿದ್ದೀರಾ? ನಾನು ನಿಮಗೆ ಕ್ಷಮೆ ಕೇಳಿ ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಒಂದು ಸಲ ನಿಮ್ಮ ಮಗನ ಮನೆಗೆ ಬನ್ನಿ ಎಂದು ಕೇಳಿದಾಗ ಅವನ ತಂದೆ, ಯಾವ ಮಗ, ಯಾವ ಮನೆಗೆ? ಅದೇ ಮಗ ನನ್ನನ್ನು ಆ ದಿನ ಮನೆಯಿಂದ ಹೊರಗೆ ಹಾಕುವಾಗ ಯಾವುದೇ ಮುಲಾಜು ಇಟ್ಟುಕೊಳ್ಳಲಿಲ್ಲ. ನನ್ನ ಆರೋಗ್ಯ ಸರಿ ಇಲ್ಲದಿದ್ದಾಗಲೂ ಕೂಡ ನೀವಿಬ್ಬರೂ ಕೂಡಿಕೊಂಡು ನನ್ನನ್ನು ಮನೆಯಿಂದ ಹೊರಗೆ ಹಾಕುವ ಉಪಾಯ ಮಾಡಿದ್ರಿ ಅಂತ ನನಗೂ ಗೊತ್ತು. ನಾನು ಎಲ್ಲವನ್ನ ಕೇಳಿಸಿಕೊಂಡಿದ್ದೆ ಎಂದು ಅವನ ತಂದೆ ಹೇಳಿದಾಗ ಮಗ ಮತ್ತು ಸೊಸೆ ಆಶ್ಚರ್ಯದ ಕಣ್ಣುಗಳನ್ನು ಬಿಟ್ಟು ಒಬ್ಬರನ್ನೊಬ್ಬರು ಮುಖ ನೋಡಿಕೊಳ್ಳುತ್ತಾರೆ. ಯಾಕೆಂದರೆ ಅವರ ನಿಜಬಣ್ಣ ಈಗ ಅವನ ತಂದೆಯ ಬಾಯಿಂದ ಬಯಲಾಗಿತ್ತು. ನಂತರ ಅವರು ಮತ್ತೆ ಮಾತನ್ನು ಮುಂದುವರಿಸುತ್ತಾ, ನೀವಿಬ್ಬರು ನನ್ನನ್ನು ಮನೆಯಿಂದ ಹೊರಹಾಕಿ ಹೆಚ್ಚೆಂದರೆ ವೃದ್ಧಾಶ್ರಮದಲ್ಲಿ ಇರಿಸುತ್ತಿದ್ರಿ. ಅಷ್ಟೊತ್ತಿಗೆ ನನಗೆ ಒಂದು ದೊಡ್ಡ ರೋಗ ಅಂಟಿಕೊಂಡಿತ್ತು. ಇದೇ ಕಾರಣ ಸಾಕಾಗಿತ್ತು ನಿಮ್ಮಿಬ್ಬರಿಗೆ ಹೊರಗೆ ತಳ್ಳಲು ಅಥವಾ ನನ್ನ ಸಾವಿನಂಚಿಗೆ ನೂಕಲು. ನೀವಿಬ್ಬರು ನಿಮ್ಮ ಕೈಗಳಿಗೆ ಗ್ಲೌಸ್ ಹಾಕಿಕೊಂಡು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ನನ್ನನ್ನು ಗಾಡಿಯಲ್ಲಿ ಕೂರಿಸಿಕೊಂಡು ಒಂದು ಆಸ್ಪತ್ರೆಯಲ್ಲಿ ಬಿಸಾಕಿ ಓಡಿ ಹೋಗಿದ್ರಿ. ಹಾಗೆ ಹೋಗುವಾಗ ನೀವು ಮಾತನಾಡಿದ್ದನ್ನು ನಾನು ಕೇಳಿಸಿಕೊಂಡಿದ್ದೆ. ನೀವಿಬ್ಬರು ನನ್ನ ಬಗ್ಗೆ, ಇವನು ಬದುಕುವುದು ಅಷ್ಟು ಸುಲಭವಾಗಿಲ್ಲ, ನಾವೇ ನಮ್ಮ ಕೈಯಾರೆ ಮನೆಯಿಂದ ಆಚೆ ಹಾಕುವುದಕ್ಕಿಂತ ಹೀಗೆ ಆಗಿದ್ದೇ ಒಳ್ಳೆಯದಾಯಿತು. ಈ ಮುದಿಯ ಸತ್ತು ಹೋದ ನಂತರ ಎಲ್ಲ ಆಸ್ತಿಗಳನ್ನು ಅನುಭವಿಸುವ ಹಕ್ಕುದಾರರು ನಾವೇ ಆಗುತ್ತೇವೆ. ಆಗ ನಾವು ನಮ್ಮ ಮನಸ್ಸಿಗೆ ಬಂದಂತೆ ಜೀವನ ನಡೆಸಬಹುದು, ಐಷಾರಾಮಿ ಜೀವನವನ್ನೇ ಮಾಡಬಹುದು. ಇಷ್ಟು ದಿನ ಈ ಮುದುಕನ ಅಂಗಡಿಯಲ್ಲಿ ಕುಳಿತುಕೊಂಡಿದ್ದರಿಂದ ಅವನಿಗೆ ದುಡ್ಡಿನ ಎಲ್ಲ ಲೆಕ್ಕಪತ್ರಗಳನ್ನು ಒಪ್ಪಿಸಬೇಕಿತ್ತು ಅಂತ ಮಾತನಾಡಿ ನೀವಿಬ್ಬರು ಅಲ್ಲಿಂದ ಹೊರಟು ಹೋದ್ರಿ ಎಂದು ಅನಂತಮೂರ್ತಿ ಅವರು ಹೇಳಿದಾಗ ಮ್ಯಾನೇಜರ್ ಬೆಚ್ಚಿ ಬಿದ್ದರು. ಅಯ್ಯೋ ದೇವರೇ, ನಾನು ನಿಮ್ಮ ಮಗ ನಿಮ್ಮನ್ನು ಅವನ ಮನೆಗೆ ಕರೆದುಕೊಂಡು ಹೋಗುವುದಕ್ಕೆ ಆಸೆಪಟ್ಟು ಪದೇ ಪದೇ ಬರ್ತಿದ್ದಾನೆ ಅಂತ ಅಂದುಕೊಂಡೆ. ಆದರೆ ಸಾಯಲು ಬಿಟ್ಟು ಹೋಗಿದ್ದಾನೆ ಎಂದು ನನಗೆ ತಿಳಿದಿರಲಿಲ್ಲ. ನಿಜವಾಗಿಯೂ ನೀವು ಸತ್ತಿದ್ದೀರಿ ಅಂತ ಇವರು ಅಂದುಕೊಂಡಿರಬಹುದು ಎಂದರು. ಮತ್ತೆ ಮ್ಯಾನೇಜರ್ ಮಾತನಾಡುತ್ತಾ, ಹೌದು, ಈಗ ಅಂಥದ್ದೇನಾಯಿತು? ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕಲು ಪ್ಲಾನ್ ಮಾಡಿದವರು ಮತ್ತು ನಿಮ್ಮನ್ನು ಸತ್ತರೆ ಸಾಯಲಿ ಎಂದು ಬಿಟ್ಟು ಹೋದವರು ನೀವು ಜೀವಂತವಾಗಿ ಇದ್ದೀರಿ ಅಂತ ಗೊತ್ತಾದ ಮೇಲೆ ಮತ್ತೆ ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾರೆ ಅಂತ ಕೇಳಿದ್ರು. ಆಗ ಅನಂತಮೂರ್ತಿಯವರು ಅವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುತ್ತಾ ಆಸ್ಪತ್ರೆಯಲ್ಲಿ ನನ್ನನ್ನು ಸಾವಿನ ದವಡೆಗೆ ನೂಕಿ ಇಬ್ಬರು ಸಂತೋಷದಿಂದ ಮನೆಗೆ ಹೋದರು. ಒಂದು ಸಲ ಕೂಡ ನನ್ನ ಕಡೆ ತಿರುಗಿ ನೋಡಲಿಲ್ಲ. ಹೋಗಲಿ, ಆಸ್ಪತ್ರೆಗೆ ಒಂದು ಫೋನ್ ಮಾಡಿ ಸತ್ತಿದ್ದಾರಾ ಬದುಕಿದ್ದಾರಾ ಅಂತಾನೂ ವಿಚಾರಿಸಲಿಲ್ಲ. ನಾನು ಇದ್ರೇನು ಹೋದ್ರೇನು ಅನ್ನುವ ಭಾವನೆ ಅವರದ್ದಾಗಿತ್ತು. ಯಾಕಂದರೆ ಅವರಿಗೆ ಬೇಕಾಗಿದ್ದು ನಾನಲ್ಲ, ನನ್ನ ಆಸ್ತಿ ಮಾತ್ರ. ಆದರೆ ಆ ದೇವರ ದಯೆಯಿಂದ ನಾನು ಆರೋಗ್ಯವಾಗಿ ಬದುಕುಳಿದೆ. ನಾನು ಹುಷಾರಿಲ್ಲದೆ ಮನೆಯಲ್ಲಿದ್ದಾಗ ಇವರಿಗೆ ತುಂಬ ಭಾರ ಅನಿಸಿಬಿಟ್ಟಿದ್ದೆ. ನನ್ನ ಹಣದಲ್ಲಿ ಇವರು ಮೋಜು ಮಸ್ತಿ ಮಾಡಿ ನನ್ನನ್ನೇ ಸರಿಯಾಗಿ ನೋಡಿಕೊಳ್ಳುತ್ತಿರಲಿಲ್ಲ. ನನ್ನನ್ನು ಮನೆಯಿಂದ ಹೊರದಬ್ಬಬೇಕು ಎನ್ನುವುದೇ ಇವರ ಉಪಾಯವಾಗಿದೆ ಎಂದು ನನಗೆ ತಿಳಿಯಿತು. ಆದರೆ ಎಲ್ಲಿಗೆ ಕಳಿಸುತ್ತಾರೆ ಎಂದು ತಿಳಿದಿರಲಿಲ್ಲ. ಒಂದು ದಿನ ನನಗೆ ನನ್ನ ಮಗನ ವಾರ್ಡ್ರೋಬ್ನಲ್ಲಿ ಒಂದು ವಿಸಿಟಿಂಗ್ ಕಾರ್ಡ್ ಸಿಕ್ತು. ಅದು ಒಂದು ದೂರದ ಸಿಟಿಯಲ್ಲಿರುವ ವೃದ್ಧಾಶ್ರಮದ ಕಾರ್ಡ್ ಆಗಿತ್ತು. ಈಗ ನನ್ನ ಮಗ ನನ್ನನ್ನು ಅಲ್ಲಿಗೆ ಕಳಿಸಲು ಸಿದ್ಧನಾಗಿದ್ದಾನೆ ಎಂದು ತಿಳಿದು ಇವರು ನನ್ನನ್ನು ಆಸ್ಪತ್ರೆಯಲ್ಲಿ ಬಿಟ್ಟು ಹೋದಾಗ ದೇವರ ದಯೆಯಿಂದ ನನ್ನ ಶರ್ಟಿನ ಜೇಬಿನಲ್ಲಿ ನನ್ನ ಫೋನ್ ಮತ್ತು ATM ಕಾರ್ಡ್ ಇತ್ತು. ನನ್ನ ಬ್ಯಾಂಕಿನಲ್ಲಿ ಬಹಳ ಹಣ ಕೂಡ ಇತ್ತು. ಅದೇ ಹಣದಿಂದ ನಾನು ಒಂದು ಒಳ್ಳೆಯ ಡಾಕ್ಟರ್ ಬಳಿ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಚೇತರಿಸಿಕೊಂಡೆ ಎಂದರು. ಆಗ ಮ್ಯಾನೇಜರ್
ಮೂರ್ತಿಯವರಿಗೆ, ಹೌದು, ಅದೇ ಆಸ್ಪತ್ರೆಯಲ್ಲಿದ್ದಾಗ ನಾನು ನಮ್ಮ ಆಶ್ರಮದ 2 ವಯಸ್ಸಾದ ಮಹಿಳೆಯರನ್ನ ಚಿಕಿತ್ಸೆಗೆ ಅಲ್ಲಿಗೆ ಕರೆದುಕೊಂಡು ಬಂದಿದ್ದೆ. ಆಗ ನಿಮ್ಮೊಂದಿಗೆ ಮಾತನಾಡಿದಾಗ ನೀವು ನಮ್ಮ ಆಶ್ರಮಕ್ಕೆ ಬರಲು ಇಷ್ಟಪಟ್ಟಿರಿ ಎಂದು ಮ್ಯಾನೇಜರ್ ಹೇಳಿದರು. ಆದರೆ ಅಲ್ಲಿ ಎಲ್ಲರಿಗೂ ಇವರು ಒಬ್ಬ ದೊಡ್ಡ ಶ್ರೀಮಂತ ಎಂದು ನಂಬಲಾಗಲಿಲ್ಲ. ನೀವು ಒಬ್ಬ ಸಾಧಾರಣ ಕುಟುಂಬದವರು ಮತ್ತು ಮಿಡಲ್ ಕ್ಲಾಸ್ ವರ್ಗದವರು ಅಂತ ಕಡೆಗಣಿಸಲ್ಪಟ್ಟಿದ್ದರು. ಹಾಗಾಗಿ ಅವರು ಮಗನ ಮನೆಗೆ ಹೋಗಲು ಒಪ್ಪುತ್ತಿಲ್ಲ ಅಂತ ಅಂದುಕೊಂಡಿದ್ರು. ಮಗ ಸೊಸೆ ಅವರನ್ನು ಆಸ್ಪತ್ರೆಯಲ್ಲಿ ಸಾಯಲು ಬಿಟ್ಟು ಹೋಗಿದ್ದು ಅವರಿಗೆ ಗೊತ್ತಿರಲಿಲ್ಲ. ಹಾಗೂ ಅನಂತಮೂರ್ತಿಯವರು ಹುಷಾರಾದ ನಂತರ 4 ತಿಂಗಳ ಹಿಂದೆ ನಮ್ಮ ವೃದ್ಧಾಶ್ರಮಕ್ಕೆ ಬಂದು ಸೇರಿಕೊಂಡಿದ್ದಾರೆ ಎಂದು ಅಂದುಕೊಂಡಿದ್ದರು. ಹೌದು ಮ್ಯಾನೇಜರ್ ಸಾಹೇಬ್ರೆ, ಆಶ್ರಮಕ್ಕೆ ಸೇರಿಕೊಂಡಾಗಲೇ ಮಗ ಸೊಸೆಗೆ ಪಾಠ ಕಲಿಸಬೇಕೆಂದು ತೀರ್ಮಾನ ಮಾಡಿಕೊಂಡೆ. ಯಾವ ಮನೆ ಮತ್ತು ನನ್ನ ಶೋರೂಮನ್ನು ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟಿದ್ದೇನೋ ಅವುಗಳಿಂದ ದೂರ ಮಾಡಿದ್ರು. ನಾನೇ ಬೆಳೆಸಿದ ಬಿಸ್ನೆಸ್ಸನ್ನು ಮತ್ತು ನನ್ನ ಶ್ರಮದ ಫಲವಾದ ಮನೆಯನ್ನು ಅವರಿಗೆ ಯಾಕೆ ಬಿಟ್ಟುಕೊಡಬೇಕೆಂದು ಯೋಚಿಸಿದೆ. ಅವರಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲದಿದ್ದರೆ ನಾನೇಕೆ ಅವರ ಬಗ್ಗೆ ಚಿಂತೆ ಮಾಡಬೇಕು ಎಂದುಕೊಂಡು ನಾನು ಒಂದು ದಿನ ನನ್ನ ಕುಟುಂಬದ ವಕೀಲರನ್ನು ನನ್ನ ಬಳಿಗೆ ಕರೆಸಿಕೊಂಡು ಎಲ್ಲ ವಿಷಯವನ್ನು ತಿಳಿಸಿದೆ. ಅವರು ನಿಮ್ಮ ಮಗನ ಮೇಲೆ ಕೇಸ್ ಹಾಕಿ ಎಂದು ಹೇಳಿದರು. ಆದರೆ ನಾನೇ ಹಾಗೆಲ್ಲ ಮಾಡುವುದು ಬೇಡ ಎಂದು ಹೇಳಿದೆ. ನನ್ನ ಪ್ರಾಪರ್ಟಿ ಮರಳಿ ಕೊಡಿಸಿದರೆ ನನಗೆ ಸಾಕು ಅಷ್ಟೇ ಎಂದು ಹೇಳಿದೆ. ಈಗ ನನ್ನ ಮಗನ ಹತ್ತಿರ ಸ್ವಲ್ಪ ಹಣ ಉಳಿದಿದೆ. ಅದರಲ್ಲಿ ಅವನು ಜೀವನ ಮಾಡ್ತಾ ಮಜಾ ಮಾಡ್ತಿದ್ದಾರೆ. ಅದು ಖಾಲಿಯಾದ ತಕ್ಷಣ ಅವನಿಗೆ ಶಿಕ್ಷೆ ಆಗುತ್ತದೆ. ನಾನು ಅವನಿಗೆ ಏನು ಮಾಡುವುದು ಬೇಡ ಎಂದು ವಕೀಲರಿಗೆ ಹೇಳಿದ್ದೇನೆ. ನಾನು ಕಾನೂನಿನ ಎಲ್ಲ ಕಾಗದ ಪತ್ರ ತಯಾರಿಸಲು ಹೇಳಿದೆ. ಅದರ ಪ್ರಕಾರ ಎಲ್ಲವನ್ನು ತಯಾರಿಸಿಕೊಂಡು ಅವರು ಇವರಿಬ್ಬರಿಗೂ ನೋಟಿಸ್ ಕಳಿಸಿದರು. ಯಾವಾಗ ಇವರಿಗೆ ಮನೆಯನ್ನು ಖಾಲಿ ಮಾಡಬೇಕು ಮತ್ತು ಶೋರೂಮ್ ಕಡೆ ಹೋಗಕೂಡದು ಎಂದು ನೋಟಿಸ್ ಸಿಕ್ಕಿತು, ಆಗಿನಿಂದ ಇವರು ನನ್ನನ್ನು ಎಲ್ಲ ಕಡೆ ಹುಡುಕಲು ಶುರು ಮಾಡಿದ್ದಾರೆ ಮತ್ತು ಕೊನೆಗೆ ಹುಡುಕಿಯೂ ಬಿಟ್ಟಿದ್ದಾರೆ. ನನಗೆ ಕ್ಷಮೆ ಕೇಳಿ ಇಲ್ಲಿಂದ ಕರೆದುಕೊಂಡು ಹೋಗಿ ನನ್ನ ಆಸ್ತಿಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂದುಕೊಂಡಿದ್ದಾರೆ. ಆ ಆಸ್ತಿಯಲ್ಲಿ ಯಾರಿಗೂ ಪಾಲು ಕೊಡುವುದಿಲ್ಲ. ಅದು ನಾನು ದುಡಿದು ಸಂಪಾದಿಸಿದ ಆಸ್ತಿ ಎಂದಾಗ ಮಗ ಸೊಸೆ ಇಬ್ಬರು ಕೈ ಹಿಸುಕಿಕೊಂಡು ಭಯಭೀತರಾದರು. ಹಾಗೆ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯವಾಯಿತು. ಯಾಕೆಂದರೆ ಅನಂತಮೂರ್ತಿ ಅವರಿಗೆ ಇಷ್ಟೆಲ್ಲ ಆಸ್ತಿ ದುಡ್ಡು ಇದೆ ಎಂದು ಅವರು ಯಾರಿಗೂ ಗೊತ್ತಿರಲಿಲ್ಲ. ಯಾರಿಗೂ ಗೊತ್ತಾಗದಂತೆ ಆಶ್ರಮದಲ್ಲಿ ಸರಳವಾಗಿ ಇದ್ದರು. ಪ್ರದೀಪನಿಗೆ ತಂದೆಯ ಮಾತು ಕೇಳಿ ತುಂಬ ಕೋಪ ಬಂತು. ಇಷ್ಟು ದಿನ ನಾನು ತಂದೆಗೆ ಕ್ಷಮೆ ಕೇಳಿದರೆ ಅವರು ಮನೆಗೆ ಬರುತ್ತಾರೆ ಅಂದುಕೊಂಡಿದ್ದ ಅವನಿಗೆ ತಂದೆಯ ಬದಲಾದ ರೂಪ ನೋಡಿ ಇವರು ಖಂಡಿತ ಮನೆಗೆ ಮರಳಿ ಬರುವುದಿಲ್ಲ ಎಂದು ಖಚಿತಪಡಿಸಿಕೊಂಡು ತನ್ನ ಸಿಟ್ಟನ್ನು ಹೊರಹಾಕುತ್ತಾ ಹೇಳಿದ, ಆಯಿತು, ನೀವು ಏನು ಮಾಡಿಕೊಳ್ಳುತ್ತೀರೋ ಮಾಡಿಕೊಳ್ಳಿ. ಆದರೆ ನಾನು ನಿಮಗೆ ಒಬ್ಬನೇ ಮಗನಿದ್ದೇನೆ. ನಿಮ್ಮ ಆಸ್ತಿಯನ್ನು ಯಾರಿಗೆ ಕೊಡಲಾಗುತ್ತದೆ? ನನಗೆ ಕೊಡಬೇಕು. ಆ ಶೋರೂಮ್ನಲ್ಲಿ ಒಂದಲ್ಲ ಒಂದು ದಿನ ನಾನೇ ಕುಳಿತುಕೊಂಡು ಬಾಸ್ ಆಗುತ್ತೇನೆ. ನಿಮಗೀಗ ವಯಸ್ಸಾಗಿದೆ. ನೀವು ಅದನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಅದರ ವ್ಯವಹಾರ ನೋಡಿಕೊಳ್ಳಲು ನಿಮಗೆ ಕೊನೆಗೆ ನಾನೇ ಬೇಕಾಗುತ್ತದೆ ಎಂದು ದರ್ಪದಿಂದ ಹೇಳಿದ. ಆಗ ಅನಂತಮೂರ್ತಿಯವರು ಸಮಾಧಾನವಾಗಿ, ನೋಡು ಮಗನೇ, ನಿನಗೆ ಶೋರೂಮಿನ ಚಿಂತೆ ಬೇಡ. ನಾನು ಅದರ ಎಲ್ಲ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೇನೆ. ನಾನು ಅದರ ಬಗ್ಗೆ ನನ್ನ ಸ್ನೇಹಿತನ ಹತ್ತಿರ ಮಾತಾಡಿದ್ದೇನೆ. ನಾನು ಅದನ್ನು ಮಾರಲು ಹೇಳಿದ್ದೇನೆ ಎಂದಾಗ ಪ್ರದೀಪನಿಗೆ ಕೋಪ ತಾಳಲಾರದೆ, ಅಪ್ಪ, ನೀವು ಏನು ಹೇಳುತ್ತಿದ್ದೀರಾ? ಯಾಕೆ ನೀವು ಶೋರೂಮನ್ನು ಮಾರುತ್ತಿದ್ದೀರಾ? ಅಷ್ಟು ಹಣವನ್ನು ತೆಗೆದುಕೊಂಡು ನೀವು ಏನು ಮಾಡುತ್ತೀರಿ ಎಂದು ಗದರಿಸಿದಂತೆ ಕೇಳಿದ. ಆಗ ಅವನ ತಂದೆ ಶಾಂತವಾಗಿಯೇ, ಅದರ ಚಿಂತೆ ನೀನೇಕೆ ಮಾಡುತ್ತೀಯಾ? ನಿನ್ನಂತಹ ನಾಲಾಯಕ್ ಮಕ್ಕಳು ಈ ಜಗತ್ತಿನಲ್ಲಿ ಬಹಳ ಜನ ಇದ್ದಾರೆ. ಅವರು ಕೂಡ ನಿನ್ನ ಹಾಗೆ ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳದೆ ಮನೆಯಿಂದ ಹೊರಗೆ ಹಾಕಿರ್ತಾರೆ. ಅಂಥವರಿಗಾಗಿ ಇದೇ ವೃದ್ಧಾಶ್ರಮವನ್ನು ಇನ್ನಷ್ಟು ದೊಡ್ಡದಾಗಿ ಕಟ್ಟಿಸುತ್ತೇನೆ. ನನ್ನಂಥ ಎಷ್ಟೋ ಜನರಿಗೆ ಇಲ್ಲಿ ಆಶ್ರಯ ಸಿಗುತ್ತದೆ. ಅಂಥ ಒಳ್ಳೆಯ ಕೆಲಸಕ್ಕೆ ನಾನು ಈ ಎಲ್ಲ ಹಣವನ್ನು ಉಪಯೋಗಿಸಿಕೊಳ್ಳುತ್ತೇನೆ. ಇಲ್ಲಿ ನನಗೆ ಯಾವುದೇ ಕೊರತೆ ಇಲ್ಲ. ಇಲ್ಲಿ ನನ್ನನ್ನು ತುಂಬ ಕಾಳಜಿಯಿಂದ ಎಲ್ಲರೂ ನೋಡಿಕೊಳ್ಳುತ್ತಾರೆ. ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಮಾತನಾಡುತ್ತಾ ಸಮಯ ಕಳೆಯುತ್ತೇವೆ. ನನಗೆ ಹಣದ ಯಾವುದೇ ಕೊರತೆ ಇರದೇ ಇರುವುದರಿಂದ ನನಗೆ ಇಷ್ಟವಾದಾಗ ಹೊರಗೆ ಹೋಗಿ ಬರುತ್ತೇನೆ. ಈಗ ನಿನಗೆ ಎಲ್ಲವೂ ಅರ್ಥವಾಗಿದೆ ಅಂತ ತಿಳ್ಕೋತೀನಿ. ನಾನು ನಿನಗೆ ಮನೆ ಮತ್ತು ಬಿಸ್ನೆಸ್ಸಲ್ಲಿ ಯಾವುದೇ ಪಾಲು ಕೊಡೋದಿಲ್ಲ. ಈಗ ನೀನು ದಯವಿಟ್ಟು ಇಲ್ಲಿಂದ ಹೊರಡಬಹುದು. ಮತ್ತೊಮ್ಮೆ ಈ ನಿಮ್ಮ ಕೆಟ್ಟ ಮುಖಗಳನ್ನು ನನಗೆ ತೋರಿಸುವ ಪ್ರಯತ್ನ ಮಾಡಬೇಡಿ. ಇನ್ನೆಷ್ಟು ಕಾಲ ಇರುತ್ತೇನೋ ಅಷ್ಟು ಕಾಲ ಸ್ವಾವಲಂಬಿಯಾಗಿ ಬದುಕುತ್ತೇನೆ. ನಿಮ್ಮಿಬ್ಬರ ಮೇಲೆ ನಾನು ಯಾವತ್ತೂ ಡಿಪೆಂಡ್ ಆಗಲಾರೆ, ಮುಂದೆಯೂ ಆಗುವುದಿಲ್ಲ. ವೃದ್ಧಾಶ್ರಮದ ಗೇಟು ತೆಗೆದಿದೆ, ನೀವಿನ್ನೂ ಹೊರಡಬಹುದು ಎಂದು ಕಠೋರ ಮನಸ್ಸಿನಿಂದ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದರು. ಆಗ ಪ್ರದೀಪ ಮತ್ತು ದೀಪ ಅವರೆಲ್ಲರ ಮುಂದೆ ತಲೆ ತಗ್ಗಿಸಿ ಬೇರೆ ದಾರಿ ಇಲ್ಲದೆ ಅನಿವಾರ್ಯದಿಂದ ಹೊರಟು ಹೋದರು. ಅನಂತಮೂರ್ತಿ ಅವರು ಹುಷಾರಾಗಿ ಸ್ವಲ್ಪ ಎಚ್ಚೆತ್ತುಕೊಂಡಿದ್ದಕ್ಕೆ ಮಗ ಮತ್ತು ಸೊಸೆಗೆ ಸರಿಯಾಗಿ ಪಾಠ ಕಲಿಸಿದರು. ಸ್ನೇಹಿತರೆ, ಇದರಲ್ಲಿ ಅನಂತಮೂರ್ತಿ ಅವರು ಮಾಡಿದ್ದು ಮಗ ಮತ್ತು ಸೊಸೆಗೆ ಸರಿಯಾಗಿತ್ತಾ ಇಲ್ಲವಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.